ಬಾಲಿವುಡ್ನ ನಟಿ ಹಾಗೂ ಮಾಡೆಲ್ ಇದೀಗ ಕೊನೆಯುಸಿರೆಳೆದಿದ್ದಾರೆ. ಹೃದಯ ಸ್ತಂಭನದಿಂದ ಶಫಾಲಿ ಜರಿವಾಲಾ ಸಾವನ್ನಪ್ಪಿದ್ದಾರೆ. ಬಾಲಿವುಡ್ನ ನಟಿ ಹಾಗೂ ಮಾಡೆಲ್ ಕೊನೆಯುಸಿರೆಳೆದಿದ್ದಾರೆ. ಹೃದಯ ಸ್ತಂಭನದಿಂದ ಶಫಾಲಿ ಜರಿವಾಲಾ ಅವರು ಸಾವನ್ನಪ್ಪಿದ್ದಾರೆ. ಕಾರ್ಡಿಯಾಕ್ ಅರೆಸ್ಟ್ಗೆ ಬಲಿಯಾಗಿದ್ದಾರೆ ಶಫಾಲಿಗೆ ರಾತ್ರಿ ಎದೆ ನೋವು ಕಾಣಿಸಿಕೊಂಡಿದೆ. ನಂತರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮುಂಬೈನ ಕೂಪರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆಸ್ಪತ್ರೆಗೆ ದಾಖಲು ಮಾಡೋಕ್ಕೂ ಮುಂಚೆನೇ ಆಕೆ ಸಾವನ್ನಪ್ಪಿದ್ದಾರೆ. ತೀವ್ರ ದುಃಖಕ್ಕೆ ಇದೀಗ ಅವರ ಕುಟುಂಬಸ್ಥರು ಹಾಗೂ ಸ್ನೇಹಿತರು ಒಳಗಾಗಿದ್ದಾರೆ. ಶಫಾಲಿ ಜರಿವಾಲಾ ನಿಧನದಿಂದ ಬಾಲಿವುಡ್ಗೆ ಒಂದು ರೀತಿಯ ಶಾಕ್ ಅಂತಾನೆ ಹೇಳಬಹುದು. ಬಾಲಿವುಡ್ನ ನಟಿ ಹಾಗೂ ಮಾಡೆಲ್ ಕೊನೆಯುಸಿರೆಳೆದಿದ್ದಾರೆ. ಹೃದಯ ಸ್ತಂಭನದಿಂದ ಶಫಾಲಿ ಜರಿವಾಲಾ ಅವರು ಇದೀಗ ಸಾವನ್ನಪ್ಪಿದ್ದಾರೆ. ಕಾರ್ಡಿಯಾಕ್ ಅರೆಸ್ಟ್ಗೆ ಬಲಿಯಾಗಿದ್ದಾರೆ ಜರಿವಾಲಾ ಅವರು. ಕೇವಲ 42 ವರ್ಷ ಆಗಿತ್ತು ಅಷ್ಟೇ. ಇದೀಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. 2004ರಲ್ಲಿ ಈಕೆ ಮದುವೆ ಆಗಿದ್ರು. ಅದಾದ ಬಳಿಕ ಡಿವೋರ್ಸನ್ನು ಕೂಡ ಪಡೆದುಕೊಂಡಿದ್ರು. 2014ರಲ್ಲಿ ಮತ್ತೆ ಎರಡನೇ ಮದುವೆ ಆಗಿದ್ರು. ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸಾಕಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಈಕೆ ನಟಿಸಿದ್ದಾರೆ. ಇನ್ನು ಬಿಗ್ ಬಾಸ್ ಸ್ಪರ್ಧಿ ಕೂಡ ಆಗಿದ್ರು. ಕನ್ನಡದಲ್ಲೂ ಕೂಡ ಒಂದು ಸಿನಿಮಾದ ಐಟಮ್ ಸಾಂಗ್ನಲ್ಲಿ ಇದೀಗ ಅವರು ನಟಿಸಿದ್ರು. ಇವತ್ತು ನಿಜವಾಗ್ಲೂ ಸಾವನ್ನಪ್ಪಿರೋದು ಬಾಲಿವುಡ್ಗೆ ನಿಜವಾಗ್ಲೂ ಒಂದು ರೀತಿ ತುಂಬಲಾರದ ನಷ್ಟ ಆಗಿದೆ. ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಕಂಬನಿಯನ್ನು ಮಿಡಿದಿದ್ದಾರೆ. ಈಗಾಗಲೇ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಸಾಂತ್ವನವನ್ನು ಕೂಡ ಸೂಚಿಸಿದ್ದಾರೆ. ಕನ್ನಡ ಸಿನಿಮಾದಲ್ಲೂ ಕೂಡ ನಟಿಸಿದ್ರು ಶಫಾಲಿಯವರು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಟಿಸಿದಂತಹ ಸಿನಿಮಾದಲ್ಲಿ ಶಫಾಲಿ ನಟಿಸಿದ್ರು. ಹುಡುಗರು ಚಿತ್ರದ ಪಂಕಜ ಸಾಂಗಲ್ಲಿ ಹೆಜ್ಜೆ ಹಾಕಿದ್ರು. ಹಾಡಿಗೆ ಸ್ಟೆಪ್ ಹಾಕಿ ಪಡ್ಡೆ ಹುಡುಗರ ಮನಸ್ಸನ್ನ ಕದ್ದಿದ್ರು. 2002ರಲ್ಲಿ ಕಾಂಟಾ ಲಗಾ ಹಾಡಿನ ಮೂಲಕ ಫುಲ್ ಫೇಮಸ್ ಆಗಿದ್ರು. ಹಿಂದಿ ಬಿಗ್ ಬಾಸ್ 13ರಲ್ಲೂ ಕೂಡ ಶಫಾಲಿಯವರು ಕಾಣಿಸಿಕೊಂಡಿದ್ರು. ಉತ್ತರ ಪ್ರದೇಶದ ಪರಾಗ್ರನ ಮದುವೆಯಾಗಿದ್ರು ಶಫಾಲಿಯವರು. ಕೇವಲ 42ನೇ ವಯಸ್ಸಿಗೆ ಇದೀಗ ಇಹಲೋಕವನ್ನ ತ್ಯಜಿಸಿದ್ದಾರೆ. ಕನ್ನಡದ ಸಿನಿಮಾಗಳಲ್ಲೂ ಕೂಡ ಈಕೆ ನಟಿಸಿದ್ರು. ಏನು ಹುಡುಗರು ಸಿನಿಮಾ ಇದೆ, ಪುನೀತ್ ರಾಜ್ಕುಮಾರ್, ಶ್ರೀನಗರ ಕಿಟ್ಟಿ ಹಾಗೂ ಯೋಗಿ ಅವರು ನಟಿಸಿರುವಂತಹ ಸಿನಿಮಾ. ಅದರಲ್ಲಿ ರಾಧಿಕಾ ಪಂಡಿತ್ ಕೂಡ ನಟಿಸಿದ್ದಾರೆ. ಆ ಸಿನಿಮಾದಲ್ಲಿ ಒಂದು ಸಾಂಗ್ ಬರುತ್ತೆ, ಪಂಕಜ ಅಂತ, ನಾ ಬೋರ್ಡ್ ಇರದ ಬಸ್ಸನ್ನು. ಆ ಸಾಂಗ್ ತುಂಬಾನೇ ಫೇಮಸ್ ಅಂತಾನೆ ಹೇಳಬಹುದು. ಆ ಸಾಂಗ್ನಲ್ಲಿ ಇವರು ಸ್ಟೆಪ್ ಹಾಕಿದ್ರು. ಪಡ್ಡೆ ಹುಡುಗರ ಹಾರ್ಟನ್ನು ಕೂಡ ಗೆದ್ದಿದ್ರು. 2002ರಲ್ಲಿ ಕಾಂಟಾ ಲಗಾ ಹಾಡಿನ ಮೂಲಕ ಫುಲ್ ಫೇಮಸ್ ಆಗಿದ್ರು. ಹಿಂದಿ ಬಿಗ್ ಬಾಸ್ 13ರಲ್ಲೂ ಕೂಡ ಕಾಣಿಸಿಕೊಂಡಿದ್ರು ಶಫಾಲಿಯವರು. ಉತ್ತರ ಪ್ರದೇಶದ ಪರಾಗ್ರನ ಮದುವೆಯಾಗಿದ್ರು ಶಫಾಲಿ. ಕೇವಲ 42ನೇ ವಯಸ್ಸಿಗೆ ಇದೀಗ ಇಹಲೋಕವನ್ನು ತ್ಯಜಿಸಿದ್ದಾರೆ. ಶಫಾಲಿಯವರು ತಡರಾತ್ರಿ ಹೃದಯ ಸ್ತಂಭನದಿಂದ ನಿಧನ ಹೊಂದಿದ್ದಾರೆ. ಸದ್ಯ ಈ ಸುದ್ದಿ ತಿಳಿಯುತ್ತಿದ್ದಂತೆ ಬಾಲಿವುಡ್ನ ನಟನಟಿಯರು ಕೂಡ ಇದೀಗ ಬಿಗ್ ಶಾಕ್ಗೆ ಒಳಗಾಗಿದ್ದಾರೆ. ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ನಟನೆಯ ಹುಡುಗರು ಸಿನಿಮಾದಲ್ಲಿ ಪಂಕಜ ಸಾಂಗ್ಗೆ ಶಫಾಲಿ ಜರಿವಾಲಾ ಅವರು ಹೆಜ್ಜೆ ಹಾಕಿದ್ರು. ಬಾಲಿವುಡ್ ನಟಿ ಶಫಾಲಿ ಜರಿವಾಲಾ ಅವರಿಗೆ ತಡರಾತ್ರಿ ಎದೆ ನೋವು ಕಾಣಿಸಿಕೊಂಡಿದೆ. ಅವರನ್ನು ತಕ್ಷಣ ಮುಂಬೈ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಂತಹ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿದ್ದಾರೆ. 2014ರಲ್ಲಿ ಮದುವೆ ಕೂಡ ಆಗಿದ್ರು. ಸಾಕಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಇನ್ನು ಮುಜ್ಸೆ ಶಾದಿ ಕರೋಂಗೆ ಸಲ್ಮಾನ್ ಖಾನ್ ನಟನೆಯ ಸಿನಿಮಾದಲ್ಲೂ ಕೂಡ ಈಕೆ ಕಾಣಿಸಿಕೊಂಡಿದ್ರು. ಆ ಸಿನಿಮಾದಲ್ಲೂ ಕೂಡ ನಟನೆಯನ್ನ ಮಾಡಿದ್ದಾರೆ. ಕಿರುತೆರೆ ಹಿರಿತೆರೆ ಎರಡರಲ್ಲೂ ಕೂಡ ಈಕೆ ಸಾಕಷ್ಟು ಸಿನಿಮಾಗಳಲ್ಲಿ ಈಗಾಗಲೇ ನಟಿಸಿದ್ದಾರೆ.